ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ಪರಶುರಾಮನಿಂದ ಕ್ಷತ್ರಿಯ ಕುಲನಾಶದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಪರಶುರಾಮನು ಕಾರ್ತವೀರ್ಯಾರ್ಜುನನನ್ನು ಸಂಹಾರ ಮಾಡಿದ ವಿಷಯವನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಕಾರ್ತವೀರ್ಯಾರ್ಜುನನ ಮಕ್ಕಳು ತಮ್ಮ ತಂದೆಯ ಸಾವನ್ನು ಸ್ಮರಿಸಿಕೊಂಡು ಪರಶುರಾಮನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಿದರು. ಆದ್ದರಿಂದ ಪರಶುರಾಮನು ಆಶ್ರಮದಲ್ಲಿ ಇಲ್ಲದೆ ಇರುವಾಗ ಅವರು ಜಮದಗ್ನಿಯನ್ನು ಕೊಂದರು. ಆ ಸಂದರ್ಭದಲ್ಲಿ ಜಮದಗ್ನಿಯು ದೇವೋತ್ತಮ ಪರಮಪುರುಷನ ಧ್ಯಾನ ಮಾಡುತ್ತಿದ್ದನು. ಪರಶುರಾಮನು ಆಶ್ರಮಕ್ಕೆ ಮರಳಿದಾಗ ತನ್ನ ತಂದೆ ಕೊಲೆಯಾಗಿ ಬಿದ್ದಿರುವುದನ್ನು ಕಂಡನು. ಆತನಿಗೆ ಬಹಳ ದುಃಖವಾಯಿತು. ಆ ಶವವನ್ನು ನೋಡಿಕೊಳ್ಳುವಂತೆ ತನ್ನ ಸೋದರರನ್ನು ಕೇಳಿಕೊಂಡನು. ಆ ಬಳಿಕ ಈ ಜಗತ್ತಿನಲ್ಲಿರುವ ಎಲ್ಲ ಕ್ಷತ್ರಿಯರನ್ನು ಕೊಲ್ಲುವ ದೃಢ ಸಂಕಲ್ಪದಿಂದ ಹೊರಹೊರಟನು. ತನ್ನ ಪರಶುವನ್ನು ಕೈಗೆತ್ತಿಕೊಂಡು ಮಾಹಿಷ್ಮತೀಪುರಕ್ಕೆ ಹೋದನು. ಅದು ಕಾರ್ತವೀರ್ಯಾರ್ಜುನನ ರಾಜಧಾನಿ. ಕಾರ್ತವೀರ್ಯಾರ್ಜುನನ ಎಲ್ಲ ಮಕ್ಕಳನ್ನೂ ಕೊಂದನು. ಅವರ ರಕ್ತದ ಕೋಡಿ ಮಹಾನದಿಯಾಯಿತು. ಕಾರ್ತವೀರ್ಯಾರ್ಜುನನ ಮಕ್ಕಳನ್ನು ಕೊಂದ ಮಾತ್ರಕ್ಕೆ ಪರಶುರಾಮ ತೃಪ್ತನಾಗಲಿಲ್ಲ. ಪೀಡಕರಾಗಿದ್ದ ಕ್ಷತ್ರಿಯರನ್ನು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಸಂಹಾರ ಮಾಡಿದನು. ಅದರಿಂದ ಭೂಮಂಡಲದಲ್ಲೇ ಕ್ಷತ್ರಿಯರು ಇಲ್ಲದಂತಾಯಿತು. ಅನಂತರ ಪರಶುರಾಮನು ತಂದೆಯ ತಲೆಯನ್ನು ದೇಹಕ್ಕೆ ಜೋಡಿಸಿದನು. ಸರ್ವೋತ್ತಮನಾದ ಭಗವಂತನನ್ನು ಪ್ರಸನ್ನಗೊಳಿಸಲು ನಾನಾ ಬಗೆಯ ಯಜ್ಞಗಳನ್ನು ಮಾಡಿದನು. ಅದರಿಂದ ಜಮದಗ್ನಿಯು ಬದುಕಿದ್ದಲ್ಲದೆ ಮುಂದೆ ಊರ್ಧ್ವಲೋಕದಲ್ಲಿರುವ ಸಪ್ತರ್ಷಿ ಮಂಡಲವನ್ನು ಸೇರಿದನು. ಜಮದಗ್ನಿಯ ಮಗನಾದ ಪರಶುರಾಮನು ಮಹೇಂದ್ರ ಪರ್ವತದಲ್ಲಿ ಈಗಲೂ ಬದುಕಿದ್ದಾನೆ. ಮುಂದಿನ ಮನ್ವಂತರದಲ್ಲಿ ಆತ ವೈದಿಕ ಜ್ಞಾನದ ಉಪದೇಶಕನಾಗುವನು. ಗಾಧಿಯ ವಂಶದಲ್ಲಿ ಅತ್ಯಂತ ಶಕ್ತಿ ಸಂಪನ್ನನಾದ ವಿಶ್ವಾಮಿತ್ರನು ಹುಟ್ಟಿದನು. ವ್ರತದ ಮತ್ತು ತಪಸ್ಸಿನ ಪ್ರಭಾವದಿಂದ ಆತನು ಬ್ರಾಹ್ಮಣನಾದನು. ಆತನಿಗೆ 101 ಮಕ್ಕಳಿದ್ದರು. ಅವರು ಮಧುಚ್ಛಂದರೆಂದೇ ಪ್ರಸಿದ್ಧರು. ಹರಿಶ್ಚಂದ್ರನ ಯಜ್ಞವೇದಿಕೆಯಲ್ಲಿ ಅಜೀಗರ್ತನ ಮಗನಾದ ಶುನಶ್ಶೇಫನನ್ನು ಯಜ್ಞಪಶುವಾಗಿ ಮಾಡಿಕೊಳ್ಳಲಾಗಿತ್ತು. ಆದರೆ ಪ್ರಜಾಪತಿಗಳ ಕೃಪೆಯಿಂದ ಆತ ಬಿಡುಗಡೆ ಹೊಂದಿದ. ಅನಂತರ ಅವನು ಗಾಧಿಯ ವಂಶದಲ್ಲಿ ದೇವರಾತನಾದನು. ವಿಶ್ವಾಮಿತ್ರನ 50 ಹಿರಿಯ ಮಕ್ಕಳು ಶುನಶ್ಶೇಫನನ್ನು ತಮ್ಮ ಅಣ್ಣನೆಂದು ಒಪ್ಪಿಕೊಳ್ಳಲಿಲ್ಲ. ಆದ್ದರಿಂದ ವಿಶ್ವಾಮಿತ್ರನು ಮ್ಲೇಚ್ಛರಾಗಿ ಎಂದು ಅವರಿಗೆ ಶಾಪವಿತ್ತನು. ವಿಶ್ವಾಮಿತ್ರನ 51ನೆಯ ಮಗ ಶುನಶ್ಶೇಫನನ್ನು ಅಣ್ಣನೆಂದು ಒಪ್ಪಿಕೊಂಡನು. ಅವನ ಎಲ್ಲ ತಮ್ಮಂದಿರು ಅದನ್ನು ಒಪ್ಪಿಕೊಂಡರು. ಆಗ ಅವರ ತಂದೆ ವಿಶ್ವಾಮಿತ್ರನು ತೃಪ್ತನಾಗಿ ಅವರನ್ನು ಹರಸಿದನು. ಹೀಗೆ ದೇವರಾತನನ್ನು ಕೌಶಿಕ ವಂಶಕ್ಕೆ ಸೇರಿಸಿಕೊಳ್ಳಲಾಯಿತು. ತತ್ಪರಿಣಾಮವಾಗಿ ಆ ವಂಶದಲ್ಲಿ ನಾನಾ ವಿಭಾಗಗಳಿವೆ. ಶುಕಮುನಿಗಳು ಈಗ ವಿವರವಾಗಿ ಈ ಎಲ್ಲ ವಿಚಾರಗಳನ್ನು ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿಕೊಡುತ್ತಾರೆ. ಕಾರ್ತವೀರ್ಯಾರ್ಜುನನನ್ನು ಸಂಹಾರ ಮಾಡಿದಂತಹ ಪಾಪಕ್ಕಾಗಿ ಪರಶುರಾಮನು ತೀರ್ಥಯಾತ್ರೆಯನ್ನು ಮಾಡಬೇಕು ಎಂದು ಜಮದಗ್ನಿಗಳು ತಿಳಿಸಿದಾಗ ತಂದೆಯ ಮಾತನ್ನು ಪರಶುರಾಮನು ಕೂಡಲೇ ಒಪ್ಪಿಕೊಂಡನು. ಹಾಗೆಯೇ ಆಗಲಿ ಎಂದು ಹೇಳಿದನು. ಅವನು 1 ವರ್ಷ ಪೂರ್ತಿ ತೀರ್ಥಯಾತ್ರೆ ಮಾಡಿದನು. ಅನಂತರ ತನ್ನ ತಂದೆಯ ನಿವಾಸಕ್ಕೆ ಮರಳಿದನು. ಕಾರ್ತವೀರ್ಯಾರ್ಜುನನ ಮಕ್ಕಳು ಪರಶುರಾಮನ ಸರ್ವಾತಿಶಯ ಶಕ್ತಿಗೆ ಮಣಿದಿದ್ದರು. ಅವರಿಗೆ ತಂದೆಯ ಕೊಲೆಯ ನೆನಪು ಸದಾ ಕಾಡುತ್ತಿದ್ದುದರಿಂದ ನೆಮ್ಮದಿಯೂ ದೊರೆಯದಾಯಿತು. ಒಮ್ಮೆ ಪರಶುರಾಮನು ವಸುಮಾನ್ ಮತ್ತು ಇತರ ಸೋದರರೊಂದಿಗೆ ಕುಟೀರವನ್ನು ಬಿಟ್ಟು ಕಾಡಿಗೆ ಹೋಗಿದ್ದನು. ಕಾರ್ತವೀರ್ಯಾರ್ಜುನನ ಮಕ್ಕಳು ಸೇಡು ತೀರಿಸಿಕೊಳ್ಳಲು ಇದೇ ತಕ್ಕ ಸಮಯವೆಂದು ಜಮದಗ್ನಿಯ ನಿವಾಸಕ್ಕೆ ಬಂದರು. ಕಾರ್ತವೀರ್ಯಾರ್ಜುನನ ಮಕ್ಕಳು ಪಾಪ ಕಾರ್ಯವನ್ನು ಎಸಗಲು ನಿಶ್ಚಯಿಸಿದ್ದರು. ಜಮದಗ್ನಿಯು ಯಜ್ಞಶಾಲೆಯಲ್ಲಿ ಕುಳಿತಿರುವುದನ್ನು ಅವರು ಕಂಡರು. ಉತ್ತಮ ಶ್ಲೋಕದಿಂದ ಸ್ತುತನಾದ ದೇವೋತ್ತಮ ಪರಮಪುರುಷನನ್ನು ಆತ ಧ್ಯಾನಿಸುತ್ತಿದ್ದನು. ಆಗಲೇ ಅವರು ಅವನನ್ನು ಕೊಂದರು. ಪರಶುರಾಮನ ತಾಯಿಯೂ ಜಮದಗ್ನಿಯ ಹೆಂಡತಿಯೂ ಆದ ರೇಣುಕೆಯು ತನ್ನ ಗಂಡನ ಜೀವ ಉಳಿಸುವಂತೆ ಕರುಣಾಜನಕವಾಗಿ ಬೇಡಿಕೊಂಡಳು. ಆದರೆ ಕ್ಷತ್ರಿಯ ಗುಣಗಳಿಲ್ಲದ ಕಾರ್ತವೀರ್ಯಾರ್ಜುನನ ಪುತ್ರರು ಅದೆಷ್ಟು ಕ್ರೂರಿಗಳಾಗಿದ್ದರೆಂದರೆ ಆಕೆ ಪರಿಪರಿಯಾಗಿ ಬೇಡಿಕೊಂಡಾಗಲೂ ಜಮದಗ್ನಿಗಳ ತಲೆಯನ್ನು ಕತ್ತರಿಸಿ ಒಯ್ದರು. ಅತ್ಯಂತ ಸಾಧ್ವಿಯಾದ ರೇಣುಕೆಯು ಗಂಡ ಸತ್ತ ದುಃಖದಿಂದ ತನಗೆ ತಾನೇ ಹೊಡೆದುಕೊಳ್ಳುತ್ತಾ ತೀವ್ರವಾಗಿ ಶೋಕಿಸಿದಳು. ರಾಮ, ಮಗು ರಾಮ ಎನ್ನುತ್ತಾ ತುಂಬ ಜೋರಾಗಿ ಆಕ್ರಂದನ ಮಾಡಿದಳು. ಪರಶುರಾಮ ಮತ್ತು ಇತರ ಜಮದಗ್ನಿ ಸುತರು ಮನೆಯಿಂದ ತುಂಬ ದೂರದಲ್ಲಿದ್ದರು. ಆದರೂ ರೇಣುಕೆಯು ಹೇ ರಾಮ ಮಗನೇ ಎಂದು ಜೋರಾಗಿ ಕೂಗಿಕೊಳ್ಳುತ್ತಿರುವುದನ್ನು ಕೇಳಿದೊಡನೆಯೇ ಆತುರದಿಂದ ಆಶ್ರಮಕ್ಕೆ ಮರಳಿದರು. ಅಲ್ಲಿ ಆಗಲೇ ತಂದೆಯು ಕೊಲೆಯಾದದ್ದನ್ನು ಕಂಡರು. ವಾಸ್ತವಿಕವಾಗಿ ದುಃಖ, ಕ್ರೋಧ, ಜಿಗುಪ್ಸೆ, ವ್ಯಥೆ, ಶೋಕಗಳಿಂದ ದಿಗ್ಭ್ರಾಂತರಾಗಿ ಜಮದಗ್ನಿ ಸುತರು ಅತ್ತರು. ಅತ್ಯಂತ ಧಾರ್ಮಿಕನೂ ಸತ್ಪುರುಷನೂ ಆದ ತಂದೆಯೇ, ನೀನು ನಮ್ಮನ್ನು ತೊರೆದು ಸ್ವರ್ಗಲೋಕಕ್ಕೆ ಹೋದೆಯಲ್ಲ. ಹೀಗೆ ಶೋಕಿಸಿ ಪರಶುರಾಮನು ತಂದೆಯ ಹೆಣವನ್ನು ತನ್ನ ಸೋದರರಿಗೆ ಒಪ್ಪಿಸಿದನು. ತಾನು ಸ್ವಯಂ ಕೊಡಲಿಯನ್ನು ಹಿಡಿದು ಭೂಮಂಡಲದಲ್ಲಿನ ಕ್ಷತ್ರಿಯರನ್ನೆಲ್ಲ ಕೊನೆಗಾಣಿಸಲು ನಿಶ್ಚಯಿಸಿದನು. ಪರಶುರಾಮನು ಮಾಹಿಷ್ಮತಿಗೆ ಹೋದನು. ಬ್ರಾಹ್ಮಣವಧೆಯ ಪಾಪದಿಂದಾಗಿ ಅದು ಆಗಲೇ ಕಳೆಗುಂದಿತ್ತು.
ಆ ನಗರದ ಮಧ್ಯದಲ್ಲಿ ಕಾರ್ತವೀರ್ಯಾರ್ಜುನನ ಮಕ್ಕಳ ತಲೆ ಕತ್ತರಿಸಿ ಬೆಟ್ಟದೋಪಾದಿಯಲ್ಲಿ ರಾಶಿ ಹಾಕಿದನು. ಕಾರ್ತವೀರ್ಯಾರ್ಜುನನ ಮಕ್ಕಳ ದೇಹದಿಂದ ಹರಿಯುವ ರಕ್ತದಿಂದ ಪರಶುರಾಮನು ಭಯಂಕರ ನದಿಯನ್ನೇ ಸೃಷ್ಟಿಸಿದನು. ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಗೌರವವಿಲ್ಲದ ರಾಜರು ಇದನ್ನು ಕಂಡು ತುಂಬಾ ಹೆದರಿಕೊಂಡರು. ಕ್ಷತ್ರಿಯರು ಆಡಳಿತದ ಅಧಿಕಾರ ಇದ್ದದ್ದರಿಂದ ಪಾಪ ಕಾರ್ಯಗಳನ್ನು ಎಸಗುತ್ತಿದ್ದರು. ಅದಕ್ಕಾಗಿ ತನ್ನ ತಂದೆಯ ಕೊಲೆಯ ಸೇಡು ತೀರಿಸಿಕೊಳ್ಳುವ ನೆಪದಲ್ಲಿ ಪರಶುರಾಮನು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಕೊಂದನು. ಸಮಂತ ಪಂಚಕವೆಂಬ ಪ್ರದೇಶದಲ್ಲಿ ಆತನು ರಕ್ತ ತುಂಬಿದ 9 ಸರೋವರಗಳನ್ನು ನಿರ್ಮಿಸಿದನು. ಪರಶುರಾಮನು ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಅವನ ಶಾಶ್ವತ ಧ್ಯೇಯವು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಭಕ್ತರನ್ನು ಕಾಪಾಡುವುದು, ಪಾಪಿಷ್ಟರನ್ನು ನಾಶ ಮಾಡುವುದು. ಪಾಪಿಗಳನ್ನು ಕೊಲ್ಲುವುದು ದೇವೋತ್ತಮನ ಅವತಾರದ ಒಂದು ಹೊಣೆ. ಪರಶುರಾಮನು ಎಡೆಬಿಡದೆ 21 ಬಾರಿ ಸಂಚರಿಸಿ ಕ್ಷತ್ರಿಯರನ್ನೆಲ್ಲ ಕೊಂದನು. ಏಕೆಂದರೆ ಅವರೆಲ್ಲ ಬ್ರಾಹ್ಮಣ ಸಂಸ್ಕೃತಿಗೆ ಅವಿಧೇಯರಾಗಿದ್ದರು. ಕ್ಷತ್ರಿಯರು ಅವನ ತಂದೆಯನ್ನು ಕೊಂದಿದ್ದರು ಎಂಬುದು ನೆಪ ಅಷ್ಟೇ. ವಾಸ್ತವ ಸಂಗತಿ ಏನೆಂದರೆ ಆಡಳಿತ ವರ್ಗವಾದ ಕ್ಷತ್ರಿಯರು ಭ್ರಷ್ಟರಾಗಿದ್ದರಿಂದ ಅವರ ಸ್ಥಾನ ಅಮಂಗಲಕಾರಿಯಾಗಿತ್ತು. ಶಾಸ್ತ್ರಗಳು, ವಿಶೇಷವಾಗಿ ಭಗವದ್ಗೀತೆ, ಬ್ರಾಹ್ಮಣ ಸಂಸ್ಕೃತಿಯನ್ನು ವಿಧಿಸುತ್ತದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಆ ಬಳಿಕ ಪರಶುರಾಮನು ತನ್ನ ತಂದೆಯ ತಲೆಯನ್ನು ತಂದು ದೇಹಕ್ಕೆ ಜೋಡಿಸಿದನು. ಹಾಗೆ ಜೋಡಿಸಿದ ಶರೀರವನ್ನು ದರ್ಭೆಯ ಮೇಲೆ ಇಟ್ಟನು. ಯಜ್ಞದ ಮೂಲಕ ಭಗವಾನ್ ವಾಸುದೇವನನ್ನು ಪೂಜಿಸತೊಡಗಿದನು. ವಾಸುದೇವನು ಎಲ್ಲ ದೇವತೆಗಳ ಹಾಗೂ ಪ್ರತಿಯೊಂದು ಜೀವಿಯ ಸರ್ವವ್ಯಾಪಕ ಪರಮಾತ್ಮನಾಗಿದ್ದಾನೆ. ಯಜ್ಞವನ್ನು ಪೂರ್ಣಗೊಳಿಸಿದ ಬಳಿಕ ಪರಶುರಾಮನು ಪೂರ್ವ ದಿಕ್ಕನ್ನು ಹೋತೃವಿಗೆ ಕಾಣಿಕೆಯಾಗಿ ಕೊಟ್ಟನು. ಹಾಗೆಯೇ ದಕ್ಷಿಣವನ್ನು ಬ್ರಹ್ಮನಿಗೂ, ಪಶ್ಚಿಮವನ್ನು ಅಧ್ವರ್ಯುವಿಗೂ, ಉತ್ತರವನ್ನು ಉದ್ಗಾತೃವಿಗೂ ಕೊಟ್ಟನು. ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಈ 4 ಉಪದಿಕ್ಕುಗಳನ್ನು ಇತರ ಪುರೋಹಿತರಿಗೆ ನೀಡಿದನು. ಮಧ್ಯಭಾಗವನ್ನು ಕಶ್ಯಪನಿಗೂ, ಆರ್ಯಾವರ್ತವನ್ನು ಉಪದೃಷ್ಟವಿಗೂ ನೀಡಿದನು. ಇನ್ನುಳಿದದ್ದೆಲ್ಲವನ್ನು ಸದಸ್ಯ ಪುರೋಹಿತರಿಗೆ ವಿತರಿಸಿದನು. ಯಜ್ಞದ ಆಚರಣೆಗಳೆಲ್ಲ ಮುಗಿದ ಬಳಿಕ ಪರಶುರಾಮನು ಅವಭೃತ ಸ್ನಾನವನ್ನು ಮಾಡಿದನು. ಸರಸ್ವತೀ ಮಹಾನದಿಯ ತೀರದಲ್ಲಿ ನಿಂತು ಸಕಲ ಪಾಪಗಳನ್ನು ತೊಳೆದುಕೊಂಡನು. ಆಗ ಪರಶುರಾಮನು ಮೋಡವಿಲ್ಲದ ಆಗಸದಲ್ಲಿ ಸೂರ್ಯನಂತೆ ತೋರಿದನು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ. ವಿಷ್ಣುವಿಗೆ ಯಜ್ಞಾರ್ಥವಾಗಿ ಕರ್ಮ ಮಾಡಬೇಕು. ಹಾಗಲ್ಲದೆ ಮಾಡುವ ಕರ್ಮ ಲೌಕಿಕ ಜಗದ ಬಂಧನವನ್ನು ಒಡ್ಡುವುದು. ಇದನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಕರ್ಮಬಂಧನ ಎಂಬುದು ಒಂದಾದ ಮೇಲೊಂದು ಐಹಿಕ ದೇಹವನ್ನು ತಳೆಯುವ ಪುನರಾವರ್ತನೆಯನ್ನು ಉಲ್ಲೇಖಿಸುತ್ತದೆ. ಈ ಜನ್ಮ ಮರಣಗಳ ಪುನರಾವರ್ತನೆಯಲ್ಲಿ ಜೀವನದ ಎಲ್ಲ ಸಮಸ್ಯೆಗಳು ಅಡಕವಾಗಿವೆ. ಆದ್ದರಿಂದ ಭಗವಾನ್ ವಿಷ್ಣುವಿನ ತೃಪ್ತಿಗೋಸ್ಕರ ಯಜ್ಞವನ್ನು ಆಚರಿಸುವುದಕ್ಕಾಗಿ ಕರ್ಮವನ್ನು ಮಾಡಬೇಕು ಎಂದು ಸಲಹೆ ಮಾಡಲಾಗಿದೆ. ಪರಶುರಾಮನು ದೇವೋತ್ತಮ ಪರಮಪುರುಷನ ಅವತಾರನಾಗಿದ್ದರೂ ಪಾಪ ಕಾರ್ಯಗಳಿಗೆ ಹೊಣೆಯಾಗಬೇಕಾಯಿತು. ಈ ಲೌಕಿಕ ಪ್ರಪಂಚದಲ್ಲಿ ಯಾರೇ ಆಗಲಿ, ಎಷ್ಟೇ ಜಾಗೃತನಾಗಿದ್ದರೂ ಯಾವುದೋ ಪಾಪ ಕಾರ್ಯವನ್ನು ಮಾಡಲೇಬೇಕಾಗುತ್ತದೆ. ಅದನ್ನು ಅವನು ಬಯಸಿಲ್ಲದೇ ಇರಬಹುದು. ಉದಾಹರಣೆಗೆ, ದಾರಿಯಲ್ಲಿ ನಡೆದು ಹೋಗುವಾಗ ಸಣ್ಣ ಇರುವೆಗಳನ್ನು, ಇತರ ಹುಳಗಳನ್ನು ತಿಳಿಯದೆ ತುಳಿದು ಅನೇಕ ಜೀವಿಗಳನ್ನು ಕೊಲ್ಲುತ್ತೇವೆ. ಆದ್ದರಿಂದ ವೈದಿಕ ತತ್ವವಾದ ಪಂಚಯಜ್ಞ ಕಡ್ಡಾಯವಾಗಿದೆ. ಆದರೂ ಈ ಕಲಿಯುಗದಲ್ಲಿ ಸಾಮಾನ್ಯ ಜನಕ್ಕೆ ತುಂಬಾ ವಿನಾಯಿತಿಯನ್ನು ನೀಡಲಾಗಿದೆ. ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತೀಹಿ ಸುಮೇಧಸಃ. ಶ್ರೀಕೃಷ್ಣನ ಅವತಾರವಾದ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನಾವು ಆರಾಧಿಸಬಹುದು. ಕೃಷ್ಣವರ್ಣಂ ತ್ವಿಷಾ ಅಕೃಷ್ಣಂ. ಅವರು ಸ್ವಯಂ ಕೃಷ್ಣನಾಗಿದ್ದರೂ ತಾವೇ ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವರು, ಕೃಷ್ಣ ಪ್ರಜ್ಞೆಯನ್ನು ಉಪದೇಶಿಸುವರು. ಈ ಅವತಾರವನ್ನು ಸಂಕೀರ್ತನ ಯಜ್ಞದಿಂದ ಆರಾಧಿಸಬೇಕೆಂದು ಪ್ರಬೋಧಿಸಲಾಗಿದೆ. ಈ ಸಂಕೀರ್ತನ ಯಜ್ಞದ ಆಚರಣೆಯೇ ಮನುಷ್ಯ ಸಮಾಜಕ್ಕೆ ಲಭಿಸಿದ ವಿಶೇಷ ವಿನಾಯಿತಿ. ಅದು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪ ಕಾರ್ಯಗಳ ಪರಿಣಾಮದಿಂದ ಜನರನ್ನು ಕಾಪಾಡುತ್ತದೆ. ಲೆಕ್ಕವಿಲ್ಲದಷ್ಟು ಪಾಪಗಳು ನಮ್ಮನ್ನು ಸುತ್ತುಗಟ್ಟಿವೆ. ಆದ್ದರಿಂದ ಪ್ರತಿಯೊಬ್ಬರೂ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಬೇಕು. ಹೀಗೆ ಜಮದಗ್ನಿಯು ಜೀವವನ್ನು, ಸಕಲ ಸ್ಮೃತಿಯನ್ನು ಪಡೆದನು. ಸಪ್ತರ್ಷಿ ಮಂಡಲದ 7 ಋಷಿಗಳಲ್ಲಿ ತಾನೂ ಒಬ್ಬನಾದನು. ಧ್ರುವ ನಕ್ಷತ್ರದ ಸುತ್ತ ಸುತ್ತುವ 7 ನಕ್ಷತ್ರಗಳನ್ನು ಸಪ್ತರ್ಷಿ ಮಂಡಲ ಎಂದು ಕರೆಯಲಾಗಿದೆ. ನಮ್ಮ ಲೋಕ ವ್ಯವಸ್ಥೆಯ ಅತ್ಯುರ್ಧ್ವ ಭಾಗವಾದ ಈ 7 ನಕ್ಷತ್ರಗಳಲ್ಲಿ 7 ಋಷಿಗಳು ವಾಸಿಸುತ್ತಾರೆ. ಅವರುಗಳೆಂದರೆ ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜ. ಈ 7 ನಕ್ಷತ್ರಗಳು ಪ್ರತಿ ರಾತ್ರಿಯೂ ಕಾಣಿಸುತ್ತವೆ. ಅವುಗಳೆಲ್ಲ ಧ್ರುವ ನಕ್ಷತ್ರವನ್ನು ಚಕ್ರಾಕಾರವಾಗಿ ಸುತ್ತುತ್ತವೆ. 24 ಗಂಟೆಗಳಿಗೆ ಒಮ್ಮೆ ಕಕ್ಷೆಯಲ್ಲಿ ಒಂದು ಸುತ್ತನ್ನು ಪೂರ್ಣ ಮಾಡುತ್ತವೆ. ಈ 7 ನಕ್ಷತ್ರಗಳೊಂದಿಗೆ ಇತರ ನಕ್ಷತ್ರಗಳೆಲ್ಲ ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತವೆ. ಈ ವಿಶ್ವದ ಊರ್ಧ್ವ ಭಾಗವನ್ನು ಉತ್ತರವೆಂದು, ಅಧೋಭಾಗವನ್ನು ದಕ್ಷಿಣವೆಂದು ಕರೆಯಲಾಗಿದೆ. ನಮ್ಮ ಸಾಮಾನ್ಯ ವ್ಯವಹಾರದಲ್ಲಿ ಕೂಡ ನಕ್ಷೆಯನ್ನು ಅಭ್ಯಾಸ ಮಾಡುವಾಗ
ನಕ್ಷೆಯ ಮೇಲಿನ ಭಾಗವನ್ನು ಉತ್ತರ ಎಂದೇ ಭಾವಿಸುತ್ತೇವೆ. ಪರಶುರಾಮನ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.